ಪ್ರೀತಿಯ ವಿದ್ಯಾರ್ಥಿನಿಯರೇ, ಇಂದಿನ ತರಗತಿಯಲ್ಲಿ ನಾವು ಇಂಟರ್ನ್ಯಾಷನಲ್ ಪ್ರಾಬ್ಲಮ್ಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದಾಗ ಇಂದಿನ ಚಾಪ್ಟರ್ನಲ್ಲಿ ಏನು ನಮ್ಮ ಪ್ರಪಂಚದಲ್ಲಿರ್ತಕ್ಕಂಥ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಅನ್ನೋ ಒಂದು ಚಾಪ್ಟರ್ನಲ್ಲಿ we discuss about the establishment of UNO, then after the extra organs, affiliated bodies of UNO, then what are the achievements of UNO. ಇದನ್ನು ನಾವು ಡಿಸ್ಕಷನ್ ಮಾಡಿದ್ವಿ. Today I try to continue that chapter. ನಾವು ಇವತ್ತು ಮುಂದುವರಿಸಲಿಕ್ಕೆ ಪ್ರಯತ್ನ ಮಾಡೋಣ. ಮುಂದಿನದಾಗಿ ಈ ಒಂದು ಚಾಪ್ಟರ್ನಲ್ಲಿ ಬರ್ತಕ್ಕಂತಹ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮತ್ತೊಂದು ಅಂಶ ಅಂದರೆ ವೇರಿಯಸ್ ಆರ್ಗನ್ಸ್ ಆಫ್ UNO, ವೇರಿಯಸ್ ಆರ್ಗನೈಜೇಷನ್ಸ್ ಆಫ್ various organizations ಅಂಡರ್ UNO. ವಿಶ್ವಸಂಸ್ಥೆಯ ಅಧೀನದಲ್ಲಿ ಇವತ್ತು ಅನೇಕ ಅಂಗಸಂಸ್ಥೆಗಳ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದೆ. ಅವುಗಳ ಬಗ್ಗೆ ನಾವು ತಿಳ್ಕೊಳ್ತಾ ಹೋದಾಗ ಮೊದಲನೇದಾಗಿ ನಾವು ನೋಡಬೇಕಾಗಿರ್ತಕ್ಕಂಥದ್ದು FAO, ಫುಡ್ ಅಂಡ್ ಅಗ್ರಿಕಲ್ಚರಲ್ ಆರ್ಗನೈಜೇಷನ್. ಫುಡ್ ಅಂಡ್ ಅಗ್ರಿಕಲ್ಚರಲ್ ಆರ್ಗನೈಜೇಷನ್. Yes, this FAO, Food and Agricultural Organization, was born in the year of 1945. This organization established in the year of 1945. Why this organization is established? Food and Agricultural Organization established for the purpose of to fight against poverty, malnutrition and hunger all over the world is the basic aim of ಫುಡ್ ಅಂಡ್ ಅಗ್ರಿಕಲ್ಚರಲ್ ಆರ್ಗನೈಜೇಷನ್. ಆಹಾರ ಮತ್ತು ಕೃಷಿ ಸಂಸ್ಥೆಯ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ 1945 ಪ್ರಾರಂಭವಾಗುತ್ತೆ. ಯಾವ ಉದ್ದೇಶವನ್ನು ಇಟ್ಕೊಂಡು ಈ ಸಂಸ್ಥೆ ಪ್ರಾರಂಭವಾಯಿತಪ್ಪ ಅಂದರೆ ಟು ಫೈಟ್ ಅಗೇನೆಸ್ಟ್ ಪಾವರ್ಟಿ, ಬಡತನದ ವಿರುದ್ಧ ಹೋರಾಟ ಮಾಡತಕ್ಕಂಥದ್ದು, ಆ್ಯಂಡ್ ಮಾಲ್ ನ್ಯೂಟ್ರಿಷನ್, ಅಪೌಷ್ಟಿಕತೆಯ ವಿರುದ್ಧ ಹೋರಾಟವನ್ನು ಮಾಡತಕ್ಕಂಥದ್ದು, ಮತ್ತೊಂದು ಹಂಗರ್ ಆಲ್ ಓವರ್ ದ ವರ್ಲ್ಡ್, ಪ್ರಪಂಚಾದ್ಯಂತ ಈ ಹಸಿವನ್ನು ಹೋಗಲಾಡಿಸ್ತಕ್ಕಂಥ ಒಂದು ಗುರಿ ಇಟ್ಕೊಂಡು 1945 ಇನ್ ದ ಇಯರ್ ಆಫ್ 1945 ದಿಸ್ ಆರ್ಗನೈಜೇಷನ್ ವಾಸ್ ಎಸ್ಟಾಬ್ಲಿಷ್ಡ್. ದಿಸ್ ಆರ್ಗನೈಜೇಷನ್ ಆಸ್ 3 ಸಬ್ ಇನ್ಸ್ಟಿಟ್ಯೂಷನ್ಸ್. ಇದರಲ್ಲಿ ಮುಖ್ಯವಾಗಿ 3 ಉಪ ಸಮಿತಿಗಳು ಬರುತ್ತೆ, ಸಂಸ್ಥೆಗಳು ಬರುತ್ತೆ. ಒನ್ ಈಸ್ ಕಾನ್ಫರೆನ್ಸ್, ಸಮ್ಮೇಳನ. ಸೆಕೆಂಡ್ ಒನ್ ಈಸ್ ಕಮಿಟಿ, ಆಯೋಗ. ಇನ್ನೊಂದು ಬಂದಾಗ ಡೈರೆಕ್ಟರ್ ಜನರಲ್, ನಿರ್ದೇಶಕರನ್ನ ಒಂದು 3 ಪ್ರಮುಖವಾಗಿರ್ತಕ್ಕಂಥ ಸಬ್ ಇನ್ಸ್ಟಿಟ್ಯೂಷನ್ಸ್ ಅನ್ನು ಇದು ಒಳಗೊಂಡಿದೆ. ದ ಹೆಡ್ ಕ್ವಾರ್ಟರ್ಸ್ ಆಫ್ ಫುಡ್ ಅಂಡ್ ಅಗ್ರಿಕಲ್ಚರಲ್ ಆರ್ಗನೈಜೇಷನ್ ಈಸ್ ಲೊಕೇಟೆಡ್ ಅಟ್ ರೋಮ್ ದೇಶದಲ್ಲಿ ಫುಡ್ ಅಂಡ್ ಅಗ್ರಿಕಲ್ಚರಲ್ ಆರ್ಗನೈಜೇಷನ್ನ ಕೇಂದ್ರ ಕಚೇರಿಯನ್ನು ನಾವು ಕಾಣ್ತೀವಿ. Then what were the aims of this organization? ಈ ಒಂದು ವ್ಯವಸ್ಥೆಯ ಕೃಷಿ ಮತ್ತು ಆಹಾರ ಸಂಸ್ಥೆಯ ಪ್ರಮುಖವಾಗಿರತಕ್ಕಂತಹ
ಗುರಿಗಳನ್ನು ನೋಡ್ತಾ ಹೋದಾಗ ಮೊದಲನೇದಾಗಿ ಫಸ್ಟ್ ಏಮ್ ಆಫ್ FAO ಈಸ್ ಡೆವಲಪ್ಮೆಂಟ್ ಆಫ್ ಅಗ್ರಿಕಲ್ಚರ್. ಪ್ರಪಂಚಾದ್ಯಂತ ಕೃಷಿಯನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಗುರಿ ಇದೆ. ಎರಡನೇದಾಗಿ ಪ್ರೊವೈಡಿಂಗ್ ನ್ಯೂಟ್ರಿಷಿಯಸ್ ಫುಡ್, ಎಲ್ಲ ಜನತೆಗೆ ಪೌಷ್ಟಿಕವಾಗಿರ್ತಕ್ಕಂಥ ಆಹಾರವನ್ನು ಕೊಡ್ತಕ್ಕಂಥದ್ದು, ಪ್ರೊವೈಡಿಂಗ್ ನ್ಯೂಟ್ರಿಷಿಯಸ್ ಫುಡ್. ದೆನ್ ಥರ್ಡ್ ಒನ್ ಈಸ್ ಕ್ರಿಯೇಷನ್ ಆಫ್ ಹಂಗರ್ ಫ್ರೀ ಕಮಿಟಿ. ದೇಶಾದ್ಯಂತ, ಪ್ರಪಂಚಾದ್ಯಂತ ಹಸಿವಿನಿಂದ ಮುಕ್ತವಾಗಿರ್ತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು. ಕ್ರಿಯೇಷನ್ ಆಫ್ ಹಂಗರ್ ಫ್ರೀ ಕಮ್ಯುನಿಟೀಸ್. ದೆನ್ ಫೋರ್ತ್ ಒನ್ ಈಸ್ ರಿಫಾರ್ಮೇಷನ್ ಆರ್ ರಿಫಾರ್ಮಿಂಗ್ ದ ಲೈಫ್ ಆಫ್ ರೂರಲ್ ಪೀಪಲ್. ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಜನತೆಯ ಜೀವನದ ಮಟ್ಟವನ್ನು ಸುಧಾರಣೆ ಕಂಡುಕೊಳ್ತಕ್ಕಂಥ ಮಹತ್ವೊಂದು ಗುರಿಯನ್ನು ಇಟ್ಕೊಂಡಿದೆ. ಸೊ ದೀಸ್ ಆರ್ ಆಲ್ ದ ಇಂಪಾರ್ಟೆಂಟ್ ಏಮ್ಸ್ ಆಫ್ ಫುಡ್ ಅಂಡ್ ಅಗ್ರಿಕಲ್ಚರಲ್ ಆರ್ಗನೈಜೇಷನ್. ಆಫ್ಟರ್ ದಿಸ್ ಆರ್ಗನೈಜೇಷನ್, another important organization working under UNO is World Health Organization, WHO, World Health Organization. ವಿಶ್ವ ವ್ಯಾಪಾರಿ ಸಂಘಟನೆ, ವಿಶ್ವ ಆರೋಗ್ಯ ಸಂಸ್ಥೆ, ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್. ರಿಮೆಂಬರ್, WHO, World Health Organization, was founded in the year of 1948. 1948ರಲ್ಲಿ ಪ್ರಾರಂಭವಾಗುತ್ತೆ. What was the aim of WHO? The main aim of this organization, the main aim of this organization is improving the health of the world community. ಇಲ್ಲಿ ಯಾವ ಗುರಿಯನ್ನು ಇಟ್ಕೊಂಡು ಈ ಸಂಸ್ಥೆ ಪ್ರಾರಂಭವಾಗುತ್ತೆ ಅಂದರೆ, ಇಂಪ್ರೂವಿಂಗ್ ದ ಹೆಲ್ತ್ ಆಫ್ ದ ವರ್ಲ್ಡ್ ಕಮ್ಯುನಿಟಿ. ದಿಸ್ ಆರ್ಗನೈಸೇಷನ್ ಇಡೀ ಪ್ರಪಂಚದ ಜನತೆಯ ಆರೋಗ್ಯದಲ್ಲಿ ಸುಧಾರಣೆ ಕಂಡುಕೊಳ್ತಕ್ಕಂಥ ಗುರಿ ಇಟ್ಕೊಂಡು ಸ್ಟಾರ್ಟ್ ಆಗುತ್ತೆ. ಹಾಗಾದ್ರೆ ಇಟ್ ಹ್ಯಾಸ್ tried to eradication of diseases like, ಪ್ರಪಂಚದಲ್ಲಿರ್ತಕ್ಕಂಥ ಕೆಲವು ಕಾಯಿಲೆಗಳನ್ನು ಎರಾಡಿಕೇಟ್ ಮಾಡಬೇಕು, ಸಂಪೂರ್ಣವಾಗಿ ತೆಗೆದಾಕ್ತಕ್ಕಂಥ, ಹೋಗಲಾಡಿಸ್ತಕ್ಕಂಥ, ನಿರ್ಮೂಲನೆ ಮಾಡತಕ್ಕಂಥ ಗುರಿಯನ್ನು ಇದು ಇಟ್ಕೊಂಡಿದೆ. ಯಾವುದು? WHO keeps the aims or try to eradicate diseases like plague, cholera, malaria and smallpox. ಕಾಲರಾ, ಮಲೇರಿಯಾ, ಸಿಡುಬು ರೋಗಗಳಂತಹ ಅನೇಕ ಕಾಯಿಲೆಗಳನ್ನು ರಿಮೂವ್ ಮಾಡ್ತಕ್ಕಂಥ ಮಹತ್ವದ ಗುರಿಯನ್ನು ಇಟ್ಕೊಂಡಿದೆ. ಯಾವುದು? WHO. ಇಟ್ ಟ್ರೈ ಟು eradication of diseases like plague, cholera, malaria and smallpox. This also working towards, ಮತ್ತೆ ಇದು ಯಾವುದರ ಜೊತೆ ವರ್ಕ್ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತೆ ಅಂದರೆ, ಫ್ರೀಯಿಂಗ್ ದ ವರ್ಲ್ಡ್ ಫ್ರಮ್, ಇಡೀ ಪ್ರಪಂಚವನ್ನು ಮುಕ್ತವನ್ನಾಗಿ ಮಾಡ್ತಕ್ಕಂಥದ್ದು. ಯಾವುದರಿಂದ? AIDS, AIDS, ಅಕ್ವೈರ್ಡ್ ಇಮ್ಯಾನಿಯೋ ಡಿಫಿಸಿಯನ್ಸ್ ಸಿಂಡ್ರೋಮ್, AIDS ಅಬ್ರಾವೇಷನ್ ಫಾರ್ಮ್.
it also work towards the freeing of the world by or from AIDS, cancer and other major diseases. ಮುಖ್ಯವಾಗಿರ್ತಕ್ಕಂಥ ಕಾಯಿಲೆಗಳಾಗಿರ್ತಕ್ಕಂಥ ಏಡ್ಸ್ನಿಂದ ಮುಕ್ತವಾಗಿರ್ಲಿಕ್ಕೆ ಪ್ರಯತ್ನ ಮಾಡಿಸುತ್ತೆ. ಮತ್ತು ಕ್ಯಾನ್ಸರ್, ಈ ಕಾಯಿಲೆಗಳಿಂದ ಮುಕ್ತಿಯನ್ನು ಸಾಧಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದೆ ಇವತ್ತು WHO. The organization is trying to address issues like ಇನ್ನೂ ಕೆಲವು ವಿಷಯಗಳಾಗಿರ್ತಕ್ಕಂತಹ population growth, then hunger, malnutrition and other challenges comes into the preview of this organization. ಇದರ ವ್ಯಾಪ್ತಿಯಲ್ಲಿ ಇವೆಲ್ಲವುಗಳು ಜನಸಂಖ್ಯಾ ಬೆಳವಣಿಗೆ, ಪಾಪ್ಯುಲೇಷನ್ ಗ್ರೋತ್, ಹಂಗರ್ ಹಸಿವು, ಮಾಲ್ ನ್ಯೂಟ್ರಿಷನ್ ಅಪೌಷ್ಟಿಕತೆ and other challenges comes in this preview. So then this organization or the office of this organization is located at Geneva of Switzerland ದೇಶದ ಜಿನೇವಾ ನಗರದಲ್ಲಿ ಇದರ ಕೇಂದ್ರ ಕಚೇರಿಯನ್ನು ನಾವು ಕಾಣ್ತೀವಿ. Then another important organization under the UNO is UNESCO, United Nations Educational, Scientific and Cultural Organization, UNESCO. So this organization founded in the year of 1946. UNESCO was founded in the year of 1946. 1946 ಈ ಸಂಸ್ಥೆ ಬೆಳವಣಿಗೆ ಆಗುತ್ತೆ. This organization was founded in the year of 1946. Its head office, UNESCO's head office is in Paris, France ದೇಶದ ಪ್ಯಾರಿಸ್ನಲ್ಲಿ ಇದರ ಕೇಂದ್ರ ಕಚೇರಿಯನ್ನು ನಾವು ಕಾಣ್ತೀವಿ. ಇಟ್ ಈಸ್ ಎ ಸ್ಪೆಷಲೈಸ್ಡ್ ಇನ್ಸ್ಟಿಟ್ಯೂಷನ್, ಒಂದು ವಿಶೇಷವಾಗಿರ್ತಕ್ಕಂಥ ಸಂಸ್ಥೆಯಾಗಿದೆ ಯುನೆಸ್ಕೋ. ದಿಸ್ ಇನ್ಸ್ಟಿಟ್ಯೂಷನ್ ಟ್ರೈ ಟು improve the scientific or science, education and culture of the world. Students, remember, it is one of the specialized institution. It try to improve the ಯಾವುದು ಪ್ರಯತ್ನ ಮಾಡುತ್ತೆ? improve the science, improve the education field and improve the cultural of the world. It is active. This organization is very active in technical education. ತಾಂತ್ರಿಕ ಶಿಕ್ಷಣದಲ್ಲಿ ಸಾಕಷ್ಟು ಪ್ರಭಾವವನ್ನು ಇದು ಒಳಗೊಂಡಿದೆ. It is very active in technical education and also cultural issues. ಸಾಂಸ್ಕೃತಿಕ ವಿಷಯಗಳಲ್ಲೂ ಸಹ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡುತ್ತೆ. ಕ್ರಿಯೇಟಿಂಗ್ ಥಿಂಕಿಂಗ್. This institution is active in technical education. Then after cultural issues,
ಕ್ರಿಯೇಟಿವ್ ಥಿಂಕಿಂಗ್. ನೋಡಿ, ಈ ಮೂರರಲ್ಲಿ ಸಾಕಷ್ಟು ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡುತ್ತೆ. ಇನ್ ಟೆಕ್ನಿಕಲ್ ಎಜುಕೇಶನ್ ಆಗಿರ್ಬೋದು, ಕಲ್ಚರಲ್ ಇಶ್ಯೂಸ್ಗಳಾಗಿರ್ಬೋದು. ಕ್ರಿಯೇಟಿವ್ ಥಿಂಕಿಂಗ್, ಆಲೋಚನೆ, ರಚನಾತ್ಮಕವಾಗಿರ್ತಕ್ಕಂಥ ಆಲೋಚನೆ. ಆ್ಯಂಡ್ ಮೀಡಿಯಾ ಸ್ಟ್ರಾಟರ್ಜೀಸ್, ಮಾಧ್ಯಮ ತಂತ್ರಗಾರಿಕೆಯಲ್ಲಿ ಸಾಕಷ್ಟು ಪಾಲ್ಗೊಳ್ಳುತ್ತೆ. ಟು ಪ್ರಿಸರ್ವ್ ದ ವರ್ಲ್ಡ್ ಹೆರಿಟೇಜ್, ವಿಶ್ವ ಭ್ರಾತೃತ್ವವನ್ನು, ಸಂಸ್ಕೃತಿಯನ್ನ, ಸಂಪ್ರದಾಯವನ್ನ ಉಳಿಸಲಿಕ್ಕೆ ಪ್ರಯತ್ನವನ್ನು ಮಾಡುತ್ತೆ ಯುನೆಸ್ಕೋ. ಇಟ್ ಸಪೋರ್ಟ್ government and non-governmental organization. This institution given encourage to government organization and non-government organization, NGO, also supported by UNESCO, and try to spread the importance of education. This institution try to establish or spread the importance of education. Now, another important organization is UNICEF. United Nations International Children's ಎಮರ್ಜೆನ್ಸಿ ಫಂಡ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ಮಕ್ಕಳ ತುರ್ತು ನಿಧಿಯ ಬಗ್ಗೆ ಯುನಿಸೆಫ್ ಅನ್ನೋ ಒಂದು ಸಂಸ್ಥೆ ಕೆಲಸವನ್ನು ಮಾಡುತ್ತದೆ. ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಫಂಡ್. This organization was founded in the year of, ಯಾವತ್ತು ಇದು ಆರ್ಗನೈಸ್ ಆಗುತ್ತೆ, ಸ್ಥಾಪನೆ ಆಗುತ್ತೆ ಅಂದ್ರೆ ಫೌಂಡೆಡ್ ಇನ್ ದ ಇಯರ್ ಆಫ್ 1946 for the benefit of this organization started for the purpose of the children. ಮೊದಲನೇದಾಗಿ ಈ ಸಂಸ್ಥೆ ಮಕ್ಕಳ ಅಭಿವೃದ್ಧಿಗೋಸ್ಕರವಾಗಿಯೇ ಪ್ರಾರಂಭವಾಗುತ್ತೆ. This institution was founded in the year of 1946 for the benefit of the children, but later it became one of the permanent body of the UNO in the year of 1953. 1953 ಸುಮಾರಿಗೆ ಇದು ಒಂದು ವಿಶ್ವಸಂಸ್ಥೆಯ ಪ್ರಮುಖ ಅಂಗವಾಗಿ ಮಾರ್ಪಡುತ್ತೆ. ರಿಮೆಂಬರ್, the institution has 30 members. ನೋಡಿ, ಈ ಇನ್ಸ್ಟಿಟ್ಯೂಷನ್ ನಲ್ಲಿ ಎಷ್ಟು ಸದಸ್ಯ ರಾಷ್ಟ್ರಗಳಿದೆ? 30 members. The main aim of this organization is to create, starting inverted comma, to create conducive ಗುಡ್, ಉತ್ತಮವಾಗಿರ್ತಕ್ಕಂಥ ಎನ್ವಿರಾನ್ಮೆಂಟ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್ಸ್ ಅಂಡ್ ವುಮೆನ್, ಮಕ್ಕಳ ಮತ್ತು ಮಹಿಳೆಯರ ಸ್ಥಿತಿಗತಿಗಳನ್ನು ಉತ್ತಮಪಡಿಸ್ತಕ್ಕಂಥ ಉದ್ದೇಶ ಇಟ್ಕೊಂಡು ದಿಸ್ ಆರ್ಗನೈಸೇಷನ್ ಎಸ್ಟಾಬ್ಲಿಷ್ಡ್. This organization established for the purpose of to create conducive atmosphere, good atmosphere or environment
for the development of children's and women. Then this organization provides aid to sahaya. Aid andre sahaya. This organization provide aid to all needy countries. ಯಾವ್ಯಾವ ರಾಷ್ಟ್ರಗಳಿಗೆ ಸಹಾಯ ಬೇಕು ಅಂತ ಇರ್ತಕ್ಕಂಥ ರಾಷ್ಟ್ರಗಳಿಗೆ ಇದು ಸಹಾಯವನ್ನು ಮಾಡುತ್ತೆ. This organization provides aid to all needy countries. It also received Nobel Award. ನೋಡಿ, ಈ ಸಂಸ್ಥೆ ನೋಬೆಲ್ ಪಾರಿತೋಷಕವನ್ನು ಪಡ್ಕೊಂಡಿದೆ. In the year of 1965, it receives Nobel Award for its work. Peaceful work, ಶಾಂತಿಯುತವಾಗಿರ್ತಕ್ಕಂಥ ಕಾರ್ಯಕ್ಕೋಸ್ಕರವಾಗಿ in the year of 1963, this organization won Nobel Prize. And also selling greeting cards. ಇದೇನು ಮಾಡುತ್ತೆ? ಗ್ರೀಟಿಂಗ್ ಕಾರ್ಡ್ಸ್ಗಳನ್ನು ಸೆಲ್ ಮಾಡುತ್ತೆ, ಮಾರಾಟವನ್ನು ಮಾಡುತ್ತೆ. ಫಾರ್ ದ ಜನರೇಟಿಂಗ್ ಆಫ್ ಫಂಡ್ಸ್, ಇಟ್ ಸೋಲ್ಡ್ ಔಟ್ ಆರ್ ಸೆಲ್ಸ್ ಗ್ರೀಟಿಂಗ್ ಕಾರ್ಡ್ಸ್ ಟು ಜನರೇಟ್ ಫಂಡ್ಸ್ ಟು ಫಂಡ್ಸ್ ಇಟ್ಸ್ ವೇರಿಯಸ್ ಫಂಕ್ಷನ್ಸ್. ಇದು ಅನೇಕ ಕಾರ್ಯಗಳಿಗೆ ಬಳಸ್ತಕ್ಕಂಥ ಹಣವನ್ನು ಹೆಂಗೆ ಅಕ್ಯುಮುಲೇಟ್ ಮಾಡುತ್ತೆ, ಹೆಂಗೆ ಜನರೇಟ್ ಮಾಡುತ್ತೆ ಅಂದರೆ ಸೆಲ್ಲಿಂಗ್ ಆರ್ ಸೆಲ್ಸ್ ಗ್ರೀಟಿಂಗ್ ಕಾರ್ಡ್ಸ್. ದೆನ್ ಫೈನಲಿ ರಿಮೆಂಬರ್, ದಿಸ್ ಇನ್ಸ್ಟಿಟ್ಯೂಷನ್ ಈಸ್ ನೋನ್ ಫಾರ್ ಹಿಟ್ಸ್. ಈ ಒಂದು ಸಂಸ್ಥೆ ಹೆಚ್ಚು ಚಿರಪರಿಚಿತವಾಗಿದೆ. ಏನಂತ? ಇಟ್ಸ್ ಹ್ಯೂಮನ್ ಔಟ್ಲುಕ್, ಮಾನವೀಯ ದೃಷ್ಟಿಯಿಂದ ಇಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಆರ್ಗನೈಸೇಷನ್ ಅಂಡರ್ UNO. After this organization, we also try to discuss another important organization is IMF, International Monetary Fund. International Monetary Fund, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ. International Monetary Fund. So this organization started in the year of 1945. This organization started in the year of 1945, but it completely operational in the year of 1947. ಸ್ಟಾರ್ಟ್ ಆಗಿದ್ದು 1945 ಅಲ್ಲಿ. ಆದರೆ ಎಲ್ಲ ಚಟುವಟಿಕೆಗಳೊಂದಿಗೆ 1947 ನಲ್ಲಿ ಇದು ತನ್ನ ಕಾರ್ಯವನ್ನು ಆರಂಭ ಮಾಡುತ್ತೆ. The head office of IMF is at Washington DC. ಅಮೆರಿಕಾದ ವಾಷಿಂಗ್ಟನ್ ಡಿಸಿಯಲ್ಲಿ ಹೆಡ್ ಆಫೀಸ್ ಇದೆ. The head office of IMF is located at Washington DC. This organization try to resolve international economic problems. This organization tries to resolve, ಸಾಲ್ವ್ ಮಾಡ್ತಕ್ಕಂಥದ್ದು, ಸರಿ ಮಾಡ್ತಕ್ಕಂಥದ್ದು
ಸರಿಪಡಿಸ್ತಕ್ಕಂಥದ್ದು. ರೀಸಾಲ್ವ್ international economic problems. Then finally, this organization helps to the ಮತ್ತೆ ಏನು ಮಾಡುತ್ತೆ? ಹೆಲ್ಪನ್ನು ಮಾಡುತ್ತೆ, ಸಹಾಯವನ್ನು ಮಾಡುತ್ತೆ. ಡೆವಲಪ್ಮೆಂಟ್ ಆಫ್ ಗ್ಲೋಬಲ್ ಪ್ರಾಪಂಚದಲ್ಲಿರ್ತಕ್ಕಂತಹ ಗ್ಲೋಬಲ್ ಕಾಮರ್ಸ್, ಪ್ರಪಂಚದಲ್ಲಿರ್ತಕ್ಕಂಥ ವಾಣಿಜ್ಯ ವ್ಯವಹಾರಗಳಿಗೆ ಸಾಕಷ್ಟು ಹೆಲ್ಪ್ ಅನ್ನು ಮಾಡುತ್ತೆ ದಿಸ್ ಆರ್ಗನೈಸೇಷನ್. ಅಂಡ್ ಆಲ್ಸೋ ಹೆಲ್ಪ್ಸ್ ಟು ಸ್ಟಾಬಿಲಿಟಿ. ಇಟ್ಸ್ ಆಲ್ಸೋ ಹೆಲ್ಪ್ಸ್ ಟು ಸ್ಟಾಬಿಲಿಟಿ ಅಂಡ್ ದ ಬ್ಯಾಲೆನ್ಸ್ ಆಫ್ ಪೇಮೆಂಟ್, ಸ್ಥಿರತೆ ಮತ್ತೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಗೆ ಹೆಲ್ಪ್ ಅನ್ನು ಮಾಡುತ್ತೆ. ಇವತ್ತು ಯಾವುದು? ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಹೆಲ್ಪ್ಸ್ ಟು ರೀಸಾಲ್ವ್ ಇಂಟರ್ನ್ಯಾಷನಲ್ economic development. It also tries to, or it also helps to the development of global commerce, economic stability and the balance payment. So this organization also administration council. This organization has one is administrative council, second one is administrative council. In this organization, ಈ ಒಂದು ಸಭೆಯಲ್ಲಿ ಅಥವಾ ಸಂಸ್ಥೆಯಲ್ಲಿ ಅಡ್ಮಿನಿಸ್ಟ್ರೇಟಿವ್ ಕೌನ್ಸಿಲ್ ಆಡಳಿತಾತ್ಮಕ ಸಮಿತಿ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಕೌನ್ಸಿಲ್ and managing directors works. These three types of workers athwa committees are there in this organization. One is administrative council, board of directors and managing director works. Finally, this organization efficiency and transparency, ಈ ಸಂಸ್ಥೆಯ ಪರಿಣಾಮಕಾರಿ ಕೆಲಸದಿಂದಾಗಿ ಮತ್ತು ಟ್ರಾನ್ಸ್ಪರೆನ್ಸಿ ಪಾರದರ್ಶಕತೆಯಿಂದಾಗಿ ಇಲ್ಲಿ ಮುಖ್ಯವಾಗಿ has been so appreciated. ಎಲ್ಲರೂ ಸಹ ಈ ಸಂಸ್ಥೆಯನ್ನು ಮೆಚ್ಚುತ್ತಾ ಇದ್ದಾರೆ ಬಿಕಾಸ್ ಆಫ್ efficiency and transparency. This can be called as the central bank of many central banks of different countries. ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳಲ್ಲಿರ್ತಕ್ಕಂತಹ ಕೇಂದ್ರ ಬ್ಯಾಂಕಿನ ಎಲ್ಲ ಕೇಂದ್ರ ಬ್ಯಾಂಕುಗಳ ಸೆಂಟ್ರಲ್ ಬ್ಯಾಂಕ್ ಅಂತೇಳಿ ಕರೀತಾರೆ. ಬಿಕಾಸ್ ಆಫ್ ಇಟ್ಸ್ ಎಫಿಸಿಯನ್ಸಿ, ಬಿಕಾಸ್ ಆಫ್ ಇಟ್ಸ್ ಟ್ರಾನ್ಸ್ಪರೆನ್ಸಿ, this institution called as the central bank of many central banks of different countries. This organization plays the role of, ಯಾವ ರೋಲ್ ಅನ್ನ ಇದು ಮೇಂಟೈನ್ ಮಾಡುತ್ತೆ ಅಂದರೆ ಮುಖ್ಯವಾಗಿ ರೋಲ್ ಆಫ್ ಎ facilitator between
ಇದನ್ನ ಈ ಒಂದು ಪೂರಕವಾಗಿರ್ತಕ್ಕಂಥ ಒಂದು ಇನ್ಸ್ಟಿಟ್ಯೂಷನ್ ಆಗಿ ನಾವು ಕಾಣ್ತೀವಿ. ದಿಸ್ ಆರ್ಗನೈಸೇಷನ್ ವರ್ಕ್ಸ್ ಆಫ್ ಎ ಫೆಸಿಲಿಟೇಟರ್ in between developed countries and underdeveloped countries ಗಳ ಮಧ್ಯದಲ್ಲಿ this organization working as facilitator. So that is the speciality of IMF. Then we try to discuss another organ is International Bank for Reconstruction. International Bank for Reconstruction and Development, IBRD. International Bank for Reconstruction and Development. Another important extra organ of UNO, working under UNO. So this institution or organization founded in the year of 1947, 1947 this organization established. Remember, IBRD was founded in the year of 1947 and it is also called as, ಇದಕ್ಕೆ ಮತ್ತೊಂದು ಹೆಸರಿದೆ, ಏನಪ್ಪ ಅದು, ವರ್ಲ್ಡ್ ಬ್ಯಾಂಕ್, ವಿಶ್ವ ಬ್ಯಾಂಕು ಅಂತೇಳಿ ಕರೀತಾರೆ. ಯಾವ ಇನ್ಸ್ಟಿಟ್ಯೂಷನ್ ಅನ್ನ? ಎಸ್, IBRD is also called as World Bank. So its head office, IBRD's head office is in Washington DC. ಇದರ ಕೇಂದ್ರ ಕಚೇರಿನೂ ಕೂಡ ವಾಷಿಂಗ್ಟನ್ ಡಿಸಿಯಲ್ಲಿ ಇದೆ. So this organization was founded to, ಯಾವ ಕಾರಣಕ್ಕೆ ಇದನ್ನು ನಾವು ಕ್ರಿಯೇಟ್ ಮಾಡಿದ್ವಿ ಅಂದರೆ, ಟು ಎನ್ಶ್ಯೂರ್ ಎಕಾನಮಿಕ್ ಪ್ರೋಗ್ರೆಸ್ ಆಫ್ಟರ್ ದ ಸೆಕೆಂಡ್ ವರ್ಲ್ಡ್ ವಾರ್. ಪ್ರಪಂಚದ ದ್ವಿತೀಯ ಮಹಾಸಮರದ ನಂತರ ಪ್ರಪಂಚದಲ್ಲಿ ಆರ್ಥಿಕತೆಯನ್ನು ನಾವು ಸಾಧಿಸಬೇಕು. ಟು ಎನ್ಶ್ಯೂರ್ economic development or economic progress after the Second World War. This bank, this IBRD, provide funds in a large sum to the promotion or promote the growth in the field of. This bank provide a large sum, ದೊಡ್ಡ ಪ್ರಮಾಣದಲ್ಲಿ ಹಣವನ್ನು ಕೊಡುತ್ತೆ. ಏನಕ್ಕೆ? ಟು ಪ್ರಮೋಟ್ in agricultural sector, in the infrastructural sector or infrastructural development, transport and communication development to all members of country, ಎಲ್ಲ ಸದಸ್ಯ ರಾಷ್ಟ್ರಗಳಿಗೆ ಕೃಷಿಯ ಅಭಿವೃದ್ಧಿಗಾಗಿ, ಇನ್ಫ್ರಾಸ್ಟ್ರಕ್ಚರಲ್ ಡೆವಲಪ್ಮೆಂಟ್ಸ್ಗಳಿಗಾಗಿ ಮತ್ತು ಟ್ರಾನ್ಸ್ಪೋರ್ಟ್ ಅಂಡ್ ಕಮ್ಯುನಿಕೇಷನ್ನ ಅಭಿವೃದ್ಧಿಗಾಗಿ ಇದು ಸಾಕಷ್ಟು ಹಣವನ್ನು ಕೊಡುತ್ತೆ ಟು ಆಲ್ ಮೆಂಬರ್ಸ್ ಆಫ್ ಕಂಟ್ರಿ. ಇಟ್ ಹೆಲ್ಪ್ಸ್ ಟು ಬ್ಯಾಲೆನ್ಸ್ the world trade and balance of payment process. ಇಡೀ ಪ್ರಪಂಚದ ಯಾವುದಕ್ಕೆ helps to the balance
ಆಫ್ ದ ವರ್ಲ್ಡ್, ಇಡೀ ಪ್ರಪಂಚವನ್ನು ಬ್ಯಾಲೆನ್ಸ್ ಆಗಿ ನೋಡ್ಕೊಳ್ಳಿಕ್ಕೆ ಸಹಾಯವನ್ನು ಮಾಡುತ್ತೆ. ಅಂಡ್ ಆಲ್ಸೋ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಪ್ರೋಸೆಸ್. ದಿಸ್ ಬ್ಯಾಂಕ್ ಆಲ್ವೇಸ್, ಯಾವಾಗಲೂ ಸಹ, provide funds to the development of this bank always provides funds, provides amount to the development of countries. ಪ್ರತಿಯೊಂದು ರಾಷ್ಟ್ರದ ಅಭಿವೃದ್ಧಿಗೋಸ್ಕರವಾಗಿ ಯಾವಾಗಲೂ ಸಹ ಹಣಕಾಸು ನೆರವನ್ನು ಇದು ಕೊಡ್ತಾ ಬರ್ತಾ ಇದೆ. ಸೊ ಅಡ್ಮಿನಿಸ್ಟ್ರೇಟಿವ್ ಕೌನ್ಸಿಲ್, executive council and president manages the bank. ಯಾರ್ಯಾರು ನೋಡ್ಕೊಳ್ತಾರೆ? ಒನ್ ಈಸ್ ಅಡ್ಮಿನಿಸ್ಟ್ರೇಟಿವ್ ಕೌನ್ಸಿಲ್, ಆಡಳಿತಾತ್ಮಕವಾಗಿರ್ತಕ್ಕಂಥ ಆಯೋಗ ಇರುತ್ತೆ. ಪ್ಲಸ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್, ಕಾರ್ಯಕಾರಿ ಸಮಿತಿ ಇರುತ್ತೆ. ಅಂಡ್ ಅನದರ್ ಒನ್ ಈಸ್ ಪ್ರೆಸಿಡೆಂಟ್ ಮ್ಯಾನೇಜಸ್, ಅಧ್ಯಕ್ಷ ಮತ್ತು ಆತನ ಅಧೀನದಲ್ಲಿರ್ತಕ್ಕಂಥ ಅಧಿಕಾರಿಗಳು ಇಲ್ಲಿರ್ತಾರೆ. ಟೂ ಕೋಆಪರೇಟಿವ್ಸ್, ಇದರ ಜೊತೆಲಿ 2 ಸಹಕಾರಿ ಆರ್ಗನೈಸೇಷನ್ಸ್ ಡೂ ದ ಫಂಕ್ಷನ್ಸ್ ಅಂಡರ್ ದ ವರ್ಲ್ಡ್ ಬ್ಯಾಂಕ್ ಆರ್ IBRD. ಒನ್ ಈಸ್ international development association, IDA, international development association. Second one is international finance corporation, international finance corporation, IFC, are the organizations function under World Bank. Then after we try to discuss another important organization is International Labour Organization. International Labour Organization, ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ, ILO, International Labour Organization. This organization, International Labour Organization, is for the development of laborers. ಈ ಸಂಸ್ಥೆಯ ಮುಖ್ಯ ಉದ್ದೇಶ ಡೆವಲಪ್ಮೆಂಟ್ ಆಫ್ ಲೇಬರರ್ಸ್ ಅಕ್ರಾಸ್ ದ ವರ್ಲ್ಡ್. ಇಡೀ ಪ್ರಪಂಚಾದ್ಯಂತ ಇರ್ತಕ್ಕಂಥ ಕಾರ್ಮಿಕರ ಪರಿಸ್ಥಿತಿಯನ್ನು ಡೆವಲಪ್ ಮಾಡತಕ್ಕಂಥ ಉದ್ದೇಶ ಇಟ್ಕೊಂಡು ಡೆವಲಪ್ಮೆಂಟ್ ಆಫ್ ಲೇಬರರ್ಸ್ ಅಕ್ರಾಸ್ ದ ವರ್ಲ್ಡ್. The head office of International Labour Organization is in Geneva of Switzerland. ಸ್ವಿಟ್ಜರ್ಲ್ಯಾಂಡಿನ ಜಿನೇವಾ ನಗರದಲ್ಲಿ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘಟನೆಯ ಮುಖ್ಯ ಕಚೇರಿ ಇದೆ. ದ ಹೆಡ್ ಕ್ವಾರ್ಟರ್ಸ್ ಆಫ್ ILO is located at Geneva in Switzerland. Every members countries or states sends 2 representative. ಪ್ರತಿಯೊಂದು ಸದಸ್ಯ ರಾಷ್ಟ್ರನ ಮುಖ್ಯವಾಗಿ 2 ಸದಸ್ಯರನ್ನ ಕಳಿಸ್ಕೊಡ್ಬೇಕಾಗಿತ್ತು. 2 representative to this organization.
one representative is from the, ಅವರಿಬ್ಬರಲ್ಲಿ ಒಬ್ಬ ವ್ಯಕ್ತಿ ಲೇಬರರ್ ಯೂನಿಯನ್ಸ್, ಕಾರ್ಮಿಕ ಒಕ್ಕೂಟದಿಂದ ಬರಬೇಕಾಗಿತ್ತು. ಅಂಡ್ ದ ಅನದರ್ ಫ್ರಮ್, ಇನ್ನೊಬ್ಬ ಇಲ್ಲಿ ಮುಖ್ಯವಾಗಿ ದ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್, ಆಡಳಿತಾತ್ಮಕ ವಿಭಾಗದಿಂದ ಒಬ್ಬರು ಬರಬೇಕಾಗಿತ್ತು. ಲೇಬರರ್ ಸೈಡ್ ಇಂದ ಮತ್ತೊಬ್ರು ಬರಬೇಕಾಗಿತ್ತು. ದೆನ್ ಫೈನಲಿ ರಿಮೆಂಬರ್, so in this system, two representatives, one from laborer union and another from the administrative system of the country. So in this organization, like welfare of the worker, then health facilities provided, life quality also came under the functioning of this institution. ಏನೇನು ಕಾರ್ಯಗಳನ್ನು ಮಾಡುತ್ತೆ ಈ ಇನ್ಸ್ಟಿಟ್ಯೂಷನ್ ಅಂದರೆ, ಒನ್ ಈಸ್ ಸೊ ವೆಲ್ಫೇರ್ ಆಫ್ ದ ವರ್ಕರ್ಸ್, ಕಾರ್ಮಿಕರ ಯೋಗಕ್ಷೇಮ, ಹೆಲ್ತ್ ಫೆಸಿಲಿಟೀಸ್, ಅವರಿಗೆ ಆರೋಗ್ಯವನ್ನು ಕೊಡ್ತಕ್ಕಂಥದ್ದು, ಅಂಡ್ ಲೈಫ್ ಕ್ವಾಲಿಟೀಸ್ ಕೇಮ್ಸ್ ಅಂಡರ್ ದ ಫಂಕ್ಷನ್ಸ್ ಆಫ್ ದಿಸ್ ಇನ್ಸ್ಟಿಟ್ಯೂಷನ್ಸ್. ಸೊ ಇನ್ ಕೇಸ್ ಒಂದು ವೇಳೆ ವುಮೆನ್ ವರ್ಕರ್ಸ್ ಏನಾದರೂ ಇದ್ರೆ, ಮಹಿಳಾ ನೌಕರರೇನಾದರೂ ಇದ್ರೆ, ಕೆಲಸಗಾರರಿದ್ರೆ, ದಿಸ್ ಆರ್ಗನೈಸೇಷನ್ ಸಜೆಸ್ಟೆಡ್ ಟು ಮೆಜರ್ಸ್ ಲೈಕ್, ಏನೇನು ಕೊಡಬೇಕು ಮಹಿಳಾ ಕಾರ್ಮಿಕರಿಗೆ. ಒನ್ ಈಸ್ ಮೆಟರ್ನಿಟಿ ಬೆನಿಫಿಟ್, ಅವರಿಗೆ ಹೆರಿಗೆ ಸೌಲಭ್ಯದಲ್ಲಿ ಬರ್ತಕ್ಕಂಥ ರಜಾ ಫೆಸಿಲಿಟೀಸ್ ಅನ್ನು ಕೊಡಿ, ಮೆಟರ್ನಿಟಿ ಬೆನಿಫಿಟ್. ಮಿನಿಮಮ್ ವೇಜಸ್, ಕನಿಷ್ಠ ಕೂಲಿಯನ್ನು ಕೊಡಬೇಕು. ಹೌಸಿಂಗ್ ಸ್ಕೀಮ್ಸ್ and many other working relative or working related issues are covered by the International Labour Organization. Though the recommendations of the instructions of this ILO are ಫಾರ್ಮ್ ದ ಸಜೆಷನ್ಸ್, ಎಲ್ಲ ಹೇಳಿಕೆಗಳ ರೂಪದಲ್ಲಿ ಇರ್ತಕ್ಕಂಥ ರೆಕಮೆಂಡೇಶನ್ಸ್ ಆಗಿರೋದ್ರಿಂದ ಮೋಸ್ಟ್ ಆಫ್ ದ ಮೆಂಬರ್ ಸ್ಟೇಟ್ಸ್ ಫಾಲೋ ದ ಸಜೆಷನ್ಸ್, ಫಾಲೋ ಅಪ್ ಅನ್ನು ಮಾಡ್ತಾರೆ. ಇಟ್ ಜನರಲ್ ಕಾನ್ಫರೆನ್ಸ್ ಈಸ್ ಲೈಕ್, ಇದರ ಒಂದು ಸಾಮಾನ್ಯ ಸಮ್ಮೇಳನ, ILO ಅದರ ಸಾಮಾನ್ಯ ಸಮ್ಮೇಳನ, ಲೈಕ್ ಎ ವರ್ಲ್ಡ್ ಪಾರ್ಲಿಮೆಂಟ್, ವಿಶ್ವ ಸಂಸತ್ತಿನಂತೆ ಕಾರ್ಯವನ್ನು ಮಾಡುತ್ತೆ. ಯಾರಿಗೆ? ಆಫ್ ದ ವರ್ಕರ್ಸ್, ಅಂಡ್ ಟ್ರೈ ಟು ಪ್ರೊಟೆಕ್ಟ್ ದ ವೆಲ್ಫೇರ್ ಆಫ್, ಅಂಡ್ ಟ್ರೈ ಟು ಪ್ರೊಟೆಕ್ಟ್ ದ ವೆಲ್ಫೇರ್ ಆಫ್ ವರ್ಕರ್ಸ್ ಆಫ್ ದ ವರ್ಲ್ಡ್. So then after we try to discuss another important organization is United National Conference, United Nations Conference on Trade and Development, United Nations Conference on Trade and Development. Remember, this organization
ಮೇನ್ಲಿ ಫೋಕಸ್. ನೋಡಿ, ಈ ಆರ್ಗನೈಸೇಷನ್ ಮುಖ್ಯವಾಗಿ ಯಾವುದಕ್ಕೆ ಆದ್ಯತೆಯನ್ನು ಕೊಡುತ್ತೆ? ಮೇನ್ಲಿ ಫೋಕಸ್ ಆನ್ ದ ಫೆಸಿಲಿಟೇಷನ್ ಆಫ್ ಕಾಮರ್ಸ್ ಅಂಡ್ ಟ್ರೇಡ್. ನೋಡಿ, ಇದರ ಮುಖ್ಯ ಉದ್ದೇಶ ಯಾವುದಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡುತ್ತೆ ಈ ಸಂಸ್ಥೆ ಅಂದ್ರೆ ಟ್ರೇಡ್ ಅಂಡ್ ಕಾಮರ್ಸ್. ಇಟ್ ಪ್ರೊವೈಡ್ಸ್ ಟೆಕ್ನಿಕಲ್ ಅಸಿಸ್ಟೆನ್ಸ್ ಟು, ತಾಂತ್ರಿಕ ನೆರವನ್ನು ಕೊಡುತ್ತೆ, ಸಹಾಯವನ್ನು ಕೊಡುತ್ತೆ, ಫಾರ್ ಕಾಮರ್ಸ್ ಇನ್ ದ ವರ್ಲ್ಡ್. ಪ್ರಪಂಚದಲ್ಲಿ ಟೆಕ್ನಿಕಲ್ ಅಸಿಸ್ಟೆನ್ಸ್ ಅನ್ನ ಈ ಸಂಸ್ಥೆ ಕೊಡುತ್ತೆ. ಟೆಕ್ನಿಕಲ್ ಅಸಿಸ್ಟೆನ್ಸ್ ಫಾರ್ ಕಾಮರ್ಸ್ ಇನ್ ದ ವರ್ಲ್ಡ್. ದೇರ್ ಆರ್ ಎನಿ ಅಡ್ಮಿನಿಸ್ಟ್ರೇಟಿವ್ ಬಾಟಲ್ ನೆಕ್ಸ್, ಏನಾದರೂ ಆಡಳಿತಾತ್ಮಕ ತೊಂದರೆಗಳು ಬಂದರೆ ಬಾಟಲ್ ನೆಕ್ಸ್, so affecting the trade and commerce of different countries, this organization, this institution works with the aim of providing good or conducive environment, ಒಂದು ಉತ್ತಮವಾಗಿರ್ತಕ್ಕಂಥ ಪರಿಸರವನ್ನು ಕ್ರಿಯೇಟ್ ಮಾಡಿಕೊಳ್ಳುತ್ತೆ, ಟು ಬೆಟರ್ ಟ್ರೇಡ್ ಅಂಡ್ ಕಾಮರ್ಸ್. ಸೊ ನೇಚರ್ ಇನ್ ದ ವರ್ಲ್ಡ್. ಸೊ ದಟ್ ಈಸ್ ದ ವರ್ಕ್ ಆಫ್ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಅಂಡ್ development, enacted. So then after, another important organization of the UNO is World Trade Organization, WTO, World Trade Organization. This organization was founded on January 1st, 1995. WTO, World Trade Organization, founded on January 1st, 1945. ಆಲ್ ದ ಮೆಂಬರ್ಸ್ ಆಫ್ ಸ್ಟೇಟ್ಸ್, ಎಲ್ಲ ಸದಸ್ಯ ರಾಷ್ಟ್ರಗಳು ಸಹ ಇಲ್ಲಿ ಮುಖ್ಯವಾಗಿ ಅಗ್ರೀಡ್ ಅಪಾನ್, ಒಪ್ಪಿಕೊಳ್ಬೇಕು. ಯಾವುದನ್ನ? ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಅಂಡ್ ಟ್ಯಾರಿಫ್. ಆ ಒಪ್ಪಂದಕ್ಕೆ, ವ್ಯಾಪಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಅಂಡ್ ಟ್ಯಾರಿಫ್, ಗ್ಯಾಟ್, ಈ ಒಪ್ಪಂದಕ್ಕೆ ಎಲ್ಲರೂ ಒಪ್ಪಿಕೊಳ್ಬೇಕು. All the member states agree. General Agreement on Trade and Tariff. This institution tries to resolve various conflicts. ಅನೇಕ ಸಮಸ್ಯೆಗಳನ್ನು ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತೆ. ಸೊ ವೇರಿಯಸ್ ಕಾನ್ಫ್ಲಿಕ್ಟ್ಸ್ ರೈಸಿಂಗ್ ಔಟ್ ಇಂಟರ್ನ್ಯಾಷನಲ್ ಟ್ರೇಡ್ ಅಂಡ್ ಕಾಮರ್ಸ್, ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಉಂಟಾಗ್ತಕ್ಕಂಥ ಅನೇಕ ಕಾನ್ಫ್ಲಿಕ್ಟ್ಸ್ಗಳನ್ನು ರೀಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತೆ ದಿಸ್ ಆರ್ಗನೈಸೇಷನ್. ದೆನ್ ಇಟ್ ವರ್ಕ್ಸ್ ವಿತ್, ದಿಸ್ ಆರ್ಗನೈಸೇಷನ್ ವರ್ಕ್ಸ್ ವಿತ್ ದ ವರ್ಲ್ಡ್ ಬ್ಯಾಂಕ್. ನೋಡಿ, ಸೊ ದಿಸ್ ಆರ್ಗನೈಸೇಷನ್ ಆಲ್ಸೋ ವರ್ಕ್ಸ್ ವಿತ್ ವರ್ಲ್ಡ್ ಬ್ಯಾಂಕ್ ಟು ಫಾರ್ಮುಲೇಟ್ಸ್, ರಚನೆ ಮಾಡಿಕೊಳ್ಳಿ ಏನನ್ನ? ದ ಪಾಲಿಸೀಸ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ ಅಂಡ್ ಕಮ್ಯುನಿಕೇಶನ್, ಕಾಮರ್ಸ್. ನೋಡಿ, ಈ ಪಾಲಿಸೀಸ್ಗಳನ್ನು ಅದು ಕ್ರಿಯೇಟ್ ಮಾಡುತ್ತೆ. ಯಾವ ಪಾಲಿಸೀಸ್? ಆಫ್
international trade and commerce. Some countries are migrating towards, ಅನೇಕ ರಾಷ್ಟ್ರಗಳು ಇವತ್ತು ಮೈಗ್ರೇಷನ್ ಆಗಿದೆ. ಯಾವುದಕ್ಕೆ? ಫ್ರೀ ಟ್ರೇಡ್ ಟೆಂಟ್ಸ್, ಮುಕ್ತ ವ್ಯಾಪಾರದಿಂದಾಗಿ some of the nations are migrated to suffer a few problems. With this, WTO is considered. World Trade Organization is considered as the third important pillar of the world trade. ವಿಶ್ವ ವ್ಯಾಪಾರದ ಮೂರನೆಯ ಪಿಲ್ಲರ್, ಆರ್ಥಿಕತೆಯ ಥರ್ಡ್ ಪಿಲ್ಲರ್ ಯಾವುದನ್ನ? WTO ಈಸ್ ಕನ್ಸಿಡರ್ಡ್. ಸ್ಟೂಡೆಂಟ್ಸ್ ನೋಟ್ ದಟ್, ತಿಳ್ಕೊಳ್ಳಿ ಇದನ್ನ. WTO ಈಸ್ ಕನ್ಸಿಡರ್ಡ್ ಆಸ್ the third important pillar of the world trade. ವಿಶ್ವ ವ್ಯಾಪಾರದ ಮೂರನೇ ಪಿಲ್ಲರ್ ಅಂತ ಕರಿತೀವಿ WTO ನ, along with IMF and World Bank. World Bank is one pillar, IMF is another pillar, WTO is the third important pillar of world trade, along with IMF and World Bank. So these are all the organizations working under UNO. After these organizations, we try to discuss about regional cooperation. ಪ್ರಾದೇಶಿಕವಾಗಿರ್ತಕ್ಕಂಥ ಸಹಕಾರವನ್ನು ಕಲ್ಪಿಸುವಲ್ಲಿ ಕೆಲವು ಸಂಸ್ಥೆಗಳ ಕೆಲಸವನ್ನು ಮಾಡುತ್ತೆ. ಸೊ ಇನ್ ದ ಪ್ರೆಸೆಂಟ್ ವರ್ಲ್ಡ್ ಒನ್ ಕ್ಯಾನ್ ನೋಟಿಸ್, ನಾವು ಎಲ್ಲರೂ ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ನಾವು ನೋಟಿಸ್ ಮಾಡಿಕೊಳ್ಬೇಕು ಏನನ್ನ? ಮೆನಿ ರೀಜನಲ್ ಲೆವೆಲ್ ಆರ್ಗನೈಸೇಷನ್ಸ್, ಪ್ರಾದೇಶಿಕ ಮಟ್ಟದಲ್ಲಿ ಉಂಟಾಗಿರ್ತಕ್ಕಂಥ ಸಂಘಟನೆಗಳು ವರ್ಕಿಂಗ್ ಫಾರ್ ದ ಬೆಟರ್ಮೆಂಟ್ ಆಫ್ ದ ವರ್ಲ್ಡ್, ಪ್ರಪಂಚದ ಉನ್ನತಿಗೆ ಅನೇಕ ಸಂಸ್ಥೆಗಳ ಕೆಲಸವನ್ನು ಮಾಡ್ತಾ ಇದೆ. ದ ಫಾಲೋಯಿಂಗ್ ರೀಜನಲ್ ಕೋಆಪರೇಷನ್ಸ್ ಆರ್: ಒನ್ ಈಸ್ ಕಾಮನ್ವೆಲ್ತ್ ಆಫ್ ನೇಷನ್. ಕಾಮನ್ವೆಲ್ತ್ ಆಫ್ ನೇಷನ್. ಸೊ ಇಟ್ ವಾಸ್ ಅರ್ಲಿಯರ್, ಇದು ಬಹಳ ಹಿಂದಿನಿಂದಲೂ ಸಹ called as, from the beginning, it was early called as British Commonwealth of Nation. ಬ್ರಿಟಿಷ್ ಕಾಮನ್ವೆಲ್ತ್ ನೇಷನ್ ಅಂತ ಕರೀತಾ ಇದ್ರು. ಯಾವುದನ್ನ? ಏನು ಈಗಿರ್ತಕ್ಕಂಥ ಕಾಮನ್ವೆಲ್ತ್ ಆಫ್ ನೇಷನ್ was early called as British Commonwealth of Nations. ಲೇಟರ್, ನಂತರ ಏನಾಯ್ತದೆ ಮುಖ್ಯವಾಗಿ, became Commonwealth of Nations. This organization was founded in the year of, ಯಾವಾಗ ಪ್ರಾರಂಭವಾಗುತ್ತೆ? 1926, ಬಿಫೋರ್ ಇಂಡಿಯನ್ ಇಂಡಿಪೆಂಡೆನ್ಸ್ ಸ್ಟಾರ್ಟ್ ಆಗುತ್ತೆ. This organization was founded in the year of 1926. India became one of the members of this organization. India also became a member of this institution. India became the member after its independence. ಸ್ವತಂತ್ರ ನಂತರ ಇದು ಸದಸ್ಯ ರಾಷ್ಟ್ರವಾಗಿ ಮಾರ್ಪಡುತ್ತೆ. The King of England, ಇಂಗ್ಲೆಂಡಿನ ರಾಜ, remains the
ನಾಮಿನಲ್ ಹೆಡ್ ಆಫ್ ದಿಸ್ ಆರ್ಗನೈಜೇಷನ್. ಯಾರು ಇದರ ನಾಮಾಂಕಿತ ಮುಖ್ಯಸ್ಥರಾಗಿರ್ತಾರೆ ಅಂದರೆ ಇಂಗ್ಲೆಂಡ್ ದೇಶದಲ್ಲಿರ್ತಕ್ಕಂಥ ರಾಜ ಈಸ್ ನಾಮಿನಲ್ ಹೆಡ್ ಆಫ್ ದಿಸ್ ಆರ್ಗನೈಜೇಷನ್. ಟುಡೇ 54 ಮೆಂಬರ್ಸ್ ಸ್ಟೇಟ್ಸ್ ಆಫ್ ದಿಸ್ ಆರ್ಗನೈಜೇಷನ್. ಇವತ್ತು 54 ಸದಸ್ಯ ರಾಷ್ಟ್ರಗಳು ಇವತ್ತು ಇದರಲ್ಲಿ ಸದಸ್ಯರಾಗಿ ರಿಜಿಸ್ಟ್ರೇಷನ್ ಮಾಡಿಕೊಂಡಿದ್ದಾರೆ. ದ ಹೆಡ್ ಆಫೀಸ್ ಈಸ್ ಇನ್ ಲಂಡನ್. ಇಂಗ್ಲೆಂಡ್ ದೇಶದ ಲಂಡನ್ ನಗರದಲ್ಲಿ ಹೆಡ್ ಆಫೀಸ್ ಇದೆ. ಯಾವುದಿರುವುದು? ಕಾಮನ್ವೆಲ್ತ್ ಆಫ್ ನೇಷನ್ಸ್ ಹೆಡ್ ಕ್ವಾರ್ಟರ್ ಈಸ್ ಲೊಕೇಟೆಡ್ ಇನ್ ಅಟ್ ಲಂಡನ್. ಸೊ ಇನ್ ದಿಸ್ ಆರ್ಗನೈಜೇಷನ್ ಪ್ರೈಮ್ ಮಿನಿಸ್ಟರ್, ಸದಸ್ಯ ರಾಷ್ಟ್ರಗಳ ಪ್ರಧಾನಮಂತ್ರಿಗಳು, ಪ್ರೈಮ್ ಮಿನಿಸ್ಟರ್, ಫಿನಾನ್ಸಿಯಲ್ ಮಿನಿಸ್ಟರ್ ಹಣಕಾಸು ಮಂತ್ರಿಗಳು, ಅಂಡ್ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ವಿದೇಶಾಂಗ ಖಾತೆ ನೋಡ್ಕೊಳ್ತಕ್ಕಂಥ, ವಿದೇಶಿ ವ್ಯವಹಾರಗಳು ನೋಡ್ಕೊಳ್ತಕ್ಕಂಥ ಮಂತ್ರಿಗಳು, ಪ್ರೈಮ್ ಮಿನಿಸ್ಟರ್, ಫಿನಾನ್ಸಿಯಲ್ ಮಿನಿಸ್ಟರ್ ಅಂಡ್ ಎಕ್ಸ್ಟರ್ನಲ್ ಅಫೇರ್ ಮಿನಿಸ್ಟರ್ ಆಫ್ ದ ಮೆಂಬರ್ ಸ್ಟೇಟ್ಸ್ ಪಾರ್ಟಿಸಿಪೇಟ್ಸ್ ಇನ್ ಇಟ್ಸ್ ಮೀಟಿಂಗ್. ಈ ಒಂದು ಸಂಸ್ಥೆಯ ಸಭೆಯ ಮೀಟಿಂಗ್ನಲ್ಲಿ ಯಾರ್ಯಾರು ಭಾಗವಹಿಸ್ತಾರೆ? ಪ್ರೈಮ್ ಮಿನಿಸ್ಟರ್, ಫಿನಾನ್ಸಿಯಲ್ ಮಿನಿಸ್ಟರ್ ಅಂಡ್ ಎಕ್ಸ್ಟರ್ನಲ್ ಅಫೇರ್ ಮಿನಿಸ್ಟರ್ಸ್ ಆರ್ ಪಾರ್ಟಿಸಿಪೇಟೆಡ್ in its meetings. The main aim of this organization is, what is the main aim of Commonwealth of Nations? Point number 1, upholding the value of, upholding ಎತ್ತಿಡಿತಕ್ಕಂಥದ್ದು, ವ್ಯಾಲ್ಯೂ ಆಫ್ ಡೆಮಾಕ್ರಸಿ, ಪ್ರಜಾಪ್ರಭುತ್ವದ ಮೌಲ್ಯವನ್ನು ಎತ್ತಿಡಿತಕ್ಕಂಥದ್ದು, ಅಂಡ್ ಪ್ರೊಟೆಕ್ಷನ್ ಆಫ್ ಫ್ರೀಡಮ್, ದೇಶದ ಸ್ವಾತಂತ್ರ್ಯವನ್ನು ರಕ್ಷಣೆ ಮಾಡಿಕೊಳ್ತಕ್ಕಂಥದ್ದು. ದೆನ್ ಪಾವರ್ಟಿ ಅಲಿವಿಯೇಷನ್, ಬಡತನವನ್ನು ನಿರ್ಮೂಲನೆ ಮಾಡತಕ್ಕಂಥದ್ದು. ಸೆಕ್ಯೂರಿಂಗ್ ವರ್ಲ್ಡ್ ಪೀಸ್, ವಿಶ್ವದಲ್ಲಿ ಶಾಂತಿಯನ್ನು ಪಡ್ಕೊಳ್ತಕ್ಕಂಥದ್ದು. ಅಂಡ್ ಏಡಿಂಗ್, ಸಹಾಯ ಮಾಡ್ತಕ್ಕಂಥದ್ದು. ಯಾರಿಗೆ? ದ ಡೆವಲಪ್ಮೆಂಟ್ ಆಫ್ ಸ್ಪೋರ್ಟ್ಸ್, ಕ್ರೀಡೆಗೆ ಸಹಾಯ ಮಾಡ್ತಕ್ಕಂಥದ್ದು. ಸೈನ್ಸ್ ಅಂಡ್ ಆರ್ಟ್, ಕಲೆಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಎಲ್ಲ ಒಂದು ಗುರಿಗಳನ್ನು ಇಟ್ಕೊಂಡು ಕಾಮನ್ವೆಲ್ತ್ ಆಫ್ ನೇಷನ್ ವಾಸ್ ಎಸ್ಟಾಬ್ಲಿಷ್ಡ್. ಫೈನಲಿ it also keeps the aims at improving the cooperation among the member states. ರಾಷ್ಟ್ರಗಳ ಮಧ್ಯದಲ್ಲಿ ಕೋಆಪರೇಷನ್ ಅನ್ನು ಕ್ರಿಯೇಟ್ ಮಾಡತಕ್ಕಂಥ ಉದ್ದೇಶವನ್ನು ಇಟ್ಕೊಂಡಿದೆ. ಸೊ ದಟ್ ಈಸ್ ದ ಕಾಮನ್ವೆಲ್ತ್ ಆಫ್ ನೇಷನ್ಸ್. Then we try to discussing about another important regional cooperation. SAARC, South Asian Association for Regional Cooperation. South Asian Association for Regional Cooperation. So this organization was founded in the year of 1985. 1985 This organization was founded in the year of 1985. Now, or at present, 8 states are its member. 8 ರಾಷ್ಟ್ರಗಳು ಇವತ್ತು ಇದರ ಸದಸ್ಯ ರಾಷ್ಟ್ರಗಳಾಗಿ ಇದೆ. ಹಾಗಾದರೆ ನೇಮ್ ದ ಇಂಪಾರ್ಟೆಂಟ್ ಮೆಂಬರ್ಸ್ ಆಫ್ ಸಾರ್ಕ್. 1 is India, Pakistan, Sri Lanka, Nepal, Bangladesh, Maldives, Bhutan, and the last one is Afghanistan,
are the members of SAARC regional cooperation. The main aim of SAARC is to foster ಆದ್ಯತೆಯನ್ನು ಕೊಡ್ತಕ್ಕಂಥದ್ದು, ಬೆಳೆಸ್ತಕ್ಕಂಥದ್ದು ಏನನ್ನ, ಮ್ಯೂಚುಯಲ್ ಟೈಸ್ ಅಮಾಂಗ್ ವಿತ್ ದ countries. The main aim of this organization is to foster mutual ties along with the economic progress and cultural progress. ಎಲ್ಲ ಸದಸ್ಯ ರಾಷ್ಟ್ರಗಳ ಮಧ್ಯದಲ್ಲಿ ಮ್ಯೂಚುಯಲ್ ಟೈಸ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು, ಪರಸ್ಪರ ಸಂಬಂಧವನ್ನು ಕ್ರಿಯೇಟ್ ಮಾಡೋದ್ರ ಮುಖಾಂತರವಾಗಿ ಹೆಲ್ಪ್ ಫಾರ್ ಎಕಾನಮಿಕ್ ಪ್ರೋಗ್ರೆಸ್ ಅಂಡ್ ಕಲ್ಚರಲ್ ಪ್ರೋಗ್ರೆಸ್. ಇನ್ ಆರ್ಡರ್ ಟು ಅಚೀವ್ ದಿಸ್ ಗೋಲ್, ಈ ಒಂದು ಉದ್ದೇಶವನ್ನು ಈಡೇರಿಸಿಕೊಳ್ಳಿಕ್ಕೋಸ್ಕರವಾಗಿ ನ್ಯೂಮರಸ್ ಅನೇಕ ರೀತಿಯ ಹೆಚ್ಚಿನ ಪ್ರಮಾಣದ ಟಾಸ್ಕ್ ಗ್ರೂಪ್, ಕಾರ್ಯ ನಿರ್ವಹಣೆ ಮಾಡತಕ್ಕಂಥ ಒಂದು ಗುಂಪು, ಟಾಸ್ಕ್ ಗ್ರೂಪ್, ಟೆಕ್ನಿಕಲ್ ಗ್ರೂಪ್ ತಾಂತ್ರಿಕ ಗುಂಪು, ಅಂಡ್ ಪರ್ಮನೆಂಟ್ ಕಮಿಟಿ ಶಾಶ್ವತವಾಗಿರ್ತಕ್ಕಂಥ ಆಯೋಗ have been formed. ಬಟ್ ಮ್ಯೂಚುಯಲ್ ಸಸ್ಪಿಷನ್, ಈ 8 ರಾಷ್ಟ್ರಗಳಲ್ಲಿ ಏನಿದೆ, ಪರಸ್ಪರ ಅಪನಂಬಿಕೆ, ಸಸ್ಪಿಷನ್, ಮ್ಯೂಚುಯಲ್ ಸಸ್ಪಿಷನ್ಸ್ ಅಂಡ್ ಡಿಫರೆಂಟ್ ಒಪಿನಿಯನ್ ಅಮಾಂಗ್ ದೀಸ್ ಕಂಟ್ರೀಸ್. ನೋಡಿ, ಡಿಫರೆನ್ಸಸ್ ಆಫ್ ಒಪಿನಿಯನ್ ಅಮಾಂಗ್ ದ ಮೆಂಬರ್ ಕಂಟ್ರೀಸ್. ಈ 8 ರಾಷ್ಟ್ರಗಳಲ್ಲಿ ಪರಸ್ಪರ ಸಸ್ಪಿಷನ್ ಕ್ಯಾರೆಕ್ಟರ್ಸ್ ಇದೆ, ಪ್ಲಸ್ ಡಿಫರೆನ್ಸಸ್ ಆಫ್ ಒಪಿನಿಯನ್ ಅಮಾಂಗ್ ದ ಮೆಂಬರ್ ಕಂಟ್ರೀಸ್ ಈಸ್ ಹ್ಯಾಂಪರಿಂಗ್ so disturbance to the progress of the SAARC. SAARCನ ಬೆಳವಣಿಗೆಗೆ ಸಸ್ಪಿಷನ್ ಆಗಿರಬಹುದು, ಮ್ಯೂಚುಯಲ್ ಡಿಫರೆನ್ಸಸ್ ಆಫ್ ಒಪಿನಿಯನ್ ಆಗಬಹುದು. ಇವು ಸಾಕಷ್ಟು ಹ್ಯಾಂಪರ್ ಆಗಿದೆ ಫಾರ್ ದ ಪ್ರೋಗ್ರೆಸ್ ಆಫ್ SAARC. ದೆನ್ ದ ಪಾಲಿಸೀಸ್ ದಟ್, ಒಂದು ತಂತ್ರವಾಗಿರ್ತಕ್ಕಂಥ, ಆಲ್ decisions needs to be taken unanimously. ಯಾವುದೇ ಒಂದು ನಿರ್ಧಾರಕ್ಕೆ ಬರಬೇಕು ಅಂದ್ರೆ ಸಾರ್ಕು 8 ರಾಷ್ಟ್ರಗಳ ಒಪ್ಪಿಗೆಯನ್ನು ಕೊಡಬೇಕು. ದ ಡಿಸಿಷನ್, ರಿಮೆಂಬರ್, ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ, ಆಲ್ ಡಿಸಿಷನ್ಸ್, ಎಲ್ಲ ನಿರ್ಧಾರಗಳು, ಆಲ್ ಡಿಸಿಷನ್ಸ್, ಸೊ ನೀಡ್ಸ್ ಟು ಬಿ ಟೇಕನ್ ಯುನಾನಮಸ್ಲಿ, ಈಸ್ ಆಲ್ಸೋ ಕ್ರಿಯೇಟಿಂಗ್ ಅಬ್ಸ್ಟ್ಯಾಕಲ್ಸ್ ಫಾರ್ ದ ಪ್ರೋಗ್ರೆಸ್ ಆಫ್ SAARC ಮೆಂಬರ್ಸ್ ಕಂಟ್ರಿ. ಎಲ್ಲರೂ ಒಪ್ಕೊಳ್ಳೇಬೇಕು ಅನ್ನೋ ಒಂದು ತೀರ್ಮಾನ ಇಲ್ಲಿ ಮುಖ್ಯವಾಗಿ ಏನಾಗಿದೆ, ಅಡೆತಡೆ ಉಂಟಾಗಿದೆ. ಯಾವುದಕ್ಕೆ? ಪ್ರೋಗ್ರೆಸ್ ಆಫ್ SAARC. Though there are numerous burning issues, ಇನ್ನೂ ಸಹ ಕೆಲವು ಜ್ವಲಂತ burning issues and differences among the members countries. 8 ರಾಷ್ಟ್ರಗಳಲ್ಲಿ ಬರ್ನಿಂಗ್ ಇಶ್ಯೂಸ್ಗಳು ಸಾಕಷ್ಟುಗಳು ಇನ್ನೂ ಸಹ ಇದೆ. ಅಂಡ್ ವರ್ಕ್ಶಾಪ್ಸ್. ಸೊ ಇಲ್ಲಿ ಮುಖ್ಯವಾಗಿ ಇಟ್ ಸ್ಟಿಲ್ ಅಂಡ್ ಟ್ರೈಯಿಂಗ್ ಟು, ಇಲ್ಲಿ ಮುಖ್ಯವಾಗಿ ಇಟ್ ಸ್ಟಿಲ್ ಎ ಗುಡ್ ಪ್ಲಾಟ್ಫಾರ್ಮ್ ಟು ರಿಸಾಲ್ವ್
all these differences of opinion, ಇವತ್ತಿಗೂ ಸಹ, whatever it may be, but we try to solve all the burning issues. Number of conferences, number of workshops and training programs have been taken. So in the representatives of the country, ರಾಷ್ಟ್ರದಲ್ಲಿ ಇವತ್ತು ಟ್ರೈನಿಂಗ್ ಪ್ರೋಗ್ರಾಮ್ ಅನ್ನು ಮಾಡ್ತಾ ಇದ್ದಾರೆ. ದೆನ್ ಆಫ್ಟರ್ ವರ್ಕ್ಶಾಪ್ಸ್ ಅನ್ನು ಮಾಡ್ತಾ ಇದ್ದಾರೆ. ಆನಂತರ ಇಲ್ಲಿ ಮುಖ್ಯವಾಗಿ ಕಾನ್ಫರೆನ್ಸಸ್ಗಳನ್ನು ಮಾಡ್ತಾ ಇದ್ದಾರೆ. ಸೊ ಅವೆಲ್ಲವುಗಳಲ್ಲಿ ಮುಖ್ಯವಾಗಿ and training programs have been taking place for the representative of these countries on various topics. Finally, it's also tried to encourage science and technology, agriculture on a regular basis. India always or take an active role. India take an active role in SAARC. Its headquarter, SAARC's headquarter is located at Kathmandu in Nepal. ನೇಪಾಳದ ಕಠ್ಮಂಡುವಿನಲ್ಲಿ ಇದರ ಕೇಂದ್ರ ಕಚೇರಿಯನ್ನು ನಾವು ಕಾಣ್ತೀವಿ. ಸೊ ದಟ್ ಈಸ್ SAARC. Then European Union, another important regional cooperations is European Community ಅಥವಾ European Union. So it is one of the institution of 28 European countries. ಈ ಒಕ್ಕೂಟ ಯುರೋಪ್ನ 28 ರಾಷ್ಟ್ರಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಒಕ್ಕೂಟ. ಇಟ್ಸ್ ಅ ಯೂನಿಯನ್ ಆಫ್ 28 ಯುರೋಪಿಯನ್ ಕಂಟ್ರೀಸ್. ಇಟ್ ವಾಸ್ ಫೌಂಡೆಡ್ ಇನ್ 1993. 1993ರಲ್ಲಿ ಇದು ವೆರಿ ಫಸ್ಟ್ ಟೈಮ್ ಕ್ರಿಯೇಟ್. It was founded in the year of 1993. As per the Maastricht Treaty among the members country. ಈ 28 ರಾಷ್ಟ್ರಗಳ ಮಧ್ಯದಲ್ಲಿ ಮಾಸ್ಟ್ರಿಚ್ ಎಂಬ ಒಂದು ಸಮ್ಮೇಳನದಲ್ಲಿ ಮಾಸ್ಟ್ರಿಚ್ನಲ್ಲಿ ಆಗಿರ್ತಕ್ಕಂಥ ಒಂದು ಅಗ್ರಿಮೆಂಟ್ ಪ್ರಕಾರವಾಗಿ in the year of 1993 this organization was founded. Remember, this organization provides, ಏನು ನಮಗೆ ತೋರಿಸ್ಕೊಡುತ್ತೆ ಇದು ಮುಖ್ಯವಾಗಿ ಅಂದರೆ ಕಾಮನ್ ಮಾರ್ಕೆಟ್. 28 ರಾಷ್ಟ್ರಗಳಲ್ಲೂ ಸಹ ಸಾಮಾನ್ಯವಾಗಿರ್ತಕ್ಕಂಥ ಕಾಮನ್ ಮಾರ್ಕೆಟಿಂಗ್ ಫೆಸಿಲಿಟೀಸ್. ದೆನ್ ಕಾಮನ್ ಕರೆನ್ಸಿ. 28 ರಾಷ್ಟ್ರಗಳಲ್ಲಿ ಕಾಮನ್ ಕರೆನ್ಸಿ ಚಾಲ್ತಿಯಲ್ಲಿರುತ್ತೆ. and common agricultural and trade policies. ಎಲ್ಲ ರಾಷ್ಟ್ರಗಳಿಗೂ ಸರಿಯುವಂತಕ್ಕಂಥ 28 ರಾಷ್ಟ್ರಗಳಲ್ಲೂ ಸರಿಮುಖವಾಗಿ ಟ್ರೇಡ್ ಪಾಲಿಸೀಸ್ ಅಂಡ್ ಅಗ್ರಿಕಲ್ಚರಲ್ ಪಾಲಿಸೀಸ್ ಆರ್ ಕಾಮನ್. ದೆನ್ ದ ಫಾಲೋಯಿಂಗ್ಸ್ ಆರ್, ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ, ಇಲ್ಲಿ ಏನೇನೈತೆ ಇಲ್ಲಿ ಮುಖ್ಯವಾಗಿ ದ ಸಬ್ ಡಿವಿಷನ್ಸ್ ಆಫ್ ದಿಸ್ ಆರ್ಗನೈಜೇಷನ್. ಇಲ್ಲೂ ಸಹ ಈ ಆರ್ಗನೈಜೇಷನ್ ಕೆಲವು ಸಬ್ ಡಿವಿಷನ್ಸ್ಗಳನ್ನು ಒಳಗೊಂಡಿತ್ತು, ಇತರೆ ಸಹಾಯಕ ಸಂಸ್ಥೆಗಳನ್ನು ಒಳಗೊಂಡಿತ್ತು. ಯಾವ್ಯಾವುದು ಇಲ್ಲಿ ಮುಖ್ಯವಾಗಿ ದ ಫಾಲೋಯಿಂಗ್ ಆರ್ ದ ಸಬ್ ಡಿವಿಷನ್ಸ್. ಯಾವ್ಯಾವುದು? ಒನ್ ಈಸ್ ಕಮಿಟಿ, ಸೆಕೆಂಡ್ ಒನ್ ಈಸ್ ಕಮಿಷನ್, ಒಂದು ಸಮಿತಿ ಅಂತ ಕರೀತಾರೆ ಕಮಿಟಿ. ಎರಡನೇದಾಗಿ ಕಮಿಷನ್ ಅಂದ್ರೆ ಆಯೋಗ. ಮೂರನೇದಾಗಿ ಯುರೋಪಿಯನ್ ಪಾರ್ಲಿಮೆಂಟ್, ಯುರೋಪಿನ ಸಂಸತ್ತು.
ನಾಲ್ಕನೇದಾಗಿ ಯುರೋಪಿಯನ್ ಕೋರ್ಟ್ ಆಫ್ ಜಸ್ಟಿಸ್. ಯುರೋಪಿಯನ್ ಕೋರ್ಟ್ ಆಫ್ ಜಸ್ಟಿಸ್ ಆರ್ ದ sub institutions of this organization. So remember, the European Union resembles a federal government structure. ನೋಡಿ, ಇವತ್ತು ಯುರೋಪಿಯನ್ ಕಮ್ಯುನಿಟಿ ಯಾವುದನ್ನು ರೆಸೆಂಬಲ್ ಮಾಡ್ತಾ ಇತ್ತು ಅಂದ್ರೆ ಫೆಡರಲ್ ಗವರ್ನಮೆಂಟ್ ಸ್ಟ್ರಕ್ಚರ್, ಅದನ್ನ ಹೋಲಿಕೆಯನ್ನು ಮಾಡ್ತಾ ಇತ್ತು ಇದು. ಸೊ ಹ್ಯಾಸ್ ದ ಫೆಡರಲ್ assumed this strives for the international peace and democracy in the world. ಈ ಒಂದು ಸಂಸ್ಥೆ ಯಾವುದು ಪ್ರಯತ್ನ ಮಾಡ್ತು ಅಂದ್ರೆ international peace and democracy in the world. Then finally, this organization seems to be the continuation of ಮುಂದುವರೆದ ಭಾಗ ಯಾವುದರ ಅರ್ಲಿಯರ್ ಯುರೋಪಿಯನ್ ಎಕಾನಮಿಕ್ ಕಮಿಟಿ. ಈ ಹಿಂದೆ ಯುರೋಪ್ನಲ್ಲಿರ್ತಕ್ಕಂಥ ಎಕಾನಮಿಕ್ ಕಮಿಟಿಯ ಮುಂದುವರೆದ ಭಾಗ ಅಂತೇಳಿ ಇದನ್ನು ನಾವು ಕರಿತೀವಿ. ಇಇಸಿ, ಯುರೋಪಿಯನ್ ಎಕಾನಮಿಕ್ ಕಮಿಟಿ. ದ ಮೆಂಬರ್ಸ್ ಆಫ್ ಸ್ಟೇಟ್ಸ್ have given away some of their sovereign powers of the union willing. ಯಾರು ಬೇಕಾದರೂ ಸಹ ಸಾವರಿನ್ ಪವರ್ನಲ್ಲಿ ನಂಬಿಕೆ ಇರತಕ್ಕಂಥ ಯಾವುದೇ ವ್ಯಕ್ತಿ ಇಲ್ಲಿ ಬಂದು ಮೆಂಬರ್ಸ್ ಅನ್ನ, ಯಾವುದೇ ರಾಷ್ಟ್ರ ಮೆಂಬರ್ಶಿಪ್ ಅನ್ನು ಪಡ್ಕೊಳ್ಬಹುದಾಗಿತ್ತು. ದೆನ್ ಆಫ್ಟರ್ ದಟ್ ಅನದರ್ ಇಂಪಾರ್ಟೆಂಟ್ ರೀಜನಲ್ ಕೋಆಪರೇಷನ್ ಈಸ್ ಏಷಿಯನ್ Association of Southeast Asian Nations. Association of Southeast Asian Nations. This organization was founded in the year of, remember, ಈ ಒಂದು ಸಂಸ್ಥೆ was founded in the year of 1967. Asian organization was founded in the year of 1967. Singapore, Malaysia, Indonesia, Philippines and Thailand, 5 nations. Asian countries, Asian group na countries bandaga Singapore, Malaysia, Indonesia, Philippines and Thailand, 5 nations founded this organization, are members of these associations. At present, the total members of this organization is 10. Initially 5. Now 10 members. The chief aim of this organization is, ಮುಖ್ಯ ಗುರಿ ಏನಪ್ಪ? The chief aim of this organization is to foster mutual trade cooperation. ರಾಷ್ಟ್ರಗಳ ಮಧ್ಯದಲ್ಲಿ ಪರಸ್ಪರ ವ್ಯಾಪಾರಿ ಸಂಪರ್ಕವನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು, ಪ್ಲಸ್ ಏಡಿಂಗ್ ಸೋಷಿಯಲ್ ಅಂಡ್ ಎಕಾನಮಿಕಲ್ ಟೈಸ್, ಎಲ್ಲರ ಮಧ್ಯದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಬಾಂಧವ್ಯವನ್ನು ಬೆಳೆಸಿಕೊಳ್ತಕ್ಕಂಥದ್ದು. ದೆನ್ ಅಚೀವಿಂಗ್ ಪ್ರೋಗ್ರೆಸ್ ಇನ್ ದ ಫೀಲ್ಡ್ ಆಫ್ ಕಲ್ಚರಲ್, ಟೆಕ್ನಾಲಜಿಕಲ್, scientific and administrative fields of the member country. ನೋಡಿ, ಆ ಸದಸ್ಯ ರಾಷ್ಟ್ರಗಳಲ್ಲಿ ಏನ್ ಮಾಡ್ತಕ್ಕಂಥದ್ದು,
So try to progress in the field of culture, in the field of technology, in the field of